ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಣ್ಣು ಮಕ್ಕಳನ್ನ ಭೂದೇವಿಗೆ ಯಾಕೆ ಹೋಲಿಸ್ತಾರೆ ಅಂತ ಅನುಪಮ ಅಮ್ಮ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು. ಅದಕ್ಕೆ ಅನ್ಸತ್ತೆ ನನಗೆ ಗೊತ್ತಿಲ್ದೇನೆ 7ನೇ ವಯಸ್ಸಲ್ಲೇ ಅಮ್ಮ ಅಂತ ಕರೆದೆ. ಇವಾಗ್ಲಾದ್ರೂ ನಿನಗೆ ನಿಜ ಗೊತ್ತಾಯ್ತಾ? ಅಮ್ಮನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಈ ಕಣ್ಣೀರು ಬರ್ತಿದೆ ಅನ್ಸತ್ತೆ. ನಮ್ಮಮ್ಮಂಗಿದ್ದಿದ್ದ ಆವೇಶನೇ ನನಗೂ ಕೂಡ ಇದೆ ಅನ್ಸುತ್ತೆ ಆಫೀಸು. ಅದಕ್ಕೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ ಮಾತುಗಳಿಂದ ಅನುಪಮ ತಲೆ ತಗ್ಸಿದ್ ಪ್ರತಿ ಸಲ ತಾನ್ ತಪ್ಪು ಮಾಡಿರೋದಕ್ಕೇನೆ ತಲೆ ತಗ್ಗಿಸ್ತಿದ್ದಾರೆ ಅನ್ಕೋತಿದ್ದೆ. ಅವ್ರ ಮಗಳು ತಪ್ಪು ಮಾಡಿದ್ರೆ ಕ್ಷಮಿಸೋ ಹಾಗೆ ಕ್ಷಮಿಸಿ ಅವರು ಒಳಗೆ ನೋವು ಅನುಭವಿಸ್ತಿರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಕ್ಷಮಿಸಕ್ಕಾಗ್ತಿರೋ ಅಂತ ತಪ್ಪು ಮಾಡಿದ್ದೀನಿ. ನಮ್ಮಮ್ಮ ಆಸೆ ಪಟ್ಟು ತಪ್ಪು ಮಾಡಿದ್ಲು, ನಮ್ಮಪ್ಪ ಕೂಡ ತಪ್ಪು ಮಾಡಿದ್ರು. ನಮ್ಮಿಂದ ಅವ್ರ ಜೀವನ ಹಾಳಾದ್ರೂ ಕೂಡ ಯಾವತ್ತೂ ಕನಿಷ್ಠ ನನ್ನ ತಪ್ಪಿತಸ್ಥೆ ಅಂತಾನು ನೋಡ್ಲಿಲ್ಲ. ನಿಜವಾಗ್ಲೂ ಅನುಪಮ ಅಂತ ದೇವತೆ ಇರೋದಿಲ್ಲ. ನೀನ್ ಹೀಗತ್ರ ಅಮ್ಮ ತಡ್ಕೊಳ್ಳಲ್ಲ. ನಿನ್ ತಪ್ಪೇನು ಅಂತ ನಿನಗೆ ಗೊತ್ತಾಗಿರಲ್ಲ. ಮೊದಲ ಕಣ್ಣೀರು ಒರೆಸ್ಕೋ. ನಮ್ಮ ಅಪ್ಪನ ಪಕ್ಕದಲ್ಲಿ ಮದುಮಗಳ ಕಾಣಿಸಿದ್ದಕ್ಕೆ ನಂಗೆ ತುಂಬಾ ಕೋಪ ಬಂತು. ನಮ್ಮಮ್ಮಂಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರ ಮೇಲೆ ದ್ವೇಷ ಜಾಸ್ತಿ ಆಯ್ತು. ಅದಕ್ಕೆ ನನಗ್ ವಿಷ ಹಾಕಿ ಸಾಯಿಸೋದಕ್ ನೋಡಿದ್ಲು ಅಂತ ಅರೆಸ್ಟ್ ಮಾಡಿಸ್ಬೇಕು ಅನ್ಕೊಂಡೆ ಹೊರತು ಅವ್ರ ಪ್ರಾಮಾಣಿಕತೆನ ನಿರೂಪಿಸೋದಕ್ಕೆ. ನಾನು ಅವಳು ಅನ್ಕೊಂಡಿರೋಷ್ಟು ಚಿಕ್ಕ ಹುಡುಗಿ ಅಲ್ಲ ಅಂತ ಗೊತ್ತಿಲ್ಲದೆ ನಾನ್ ವಿಷ ಬೆರೆಸಿದ ನೂಡಲ್ಸ್ನ ತಿನ್ಬಿಟ್ರು. ಪ್ರಾಣಕ್ಕೆ ಅಪಾಯ ತಂದ್ಕೊಂಡ್ರು. ನಿಜವಾಗ್ಲೂ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಮಾತ್ರ ಅನ್ಕೊಂಡೆ ಆಫೀಸರ್. ಅವ್ರನ್ನ ಕೊಲೆ ಮಾಡ್ಬೇಕು ಅನ್ನೋ ಯೋಚನೆ ನನಗೆ ಯಾವತ್ತೂ ಬಂದಿಲ್ಲ. ನಾನು ಅಷ್ಟೊಂದು ಕೆಟ್ಟೋಳಲ್ಲ ಅಲ್ಲ. ಐ ನೋ ಕಲ್ಯಾಣಿ. ಅನುಪಮಗೆ ನನ್ನಿಂದ ಇವತ್ತೇನಾದ್ರೂ ಆಗೋಗಿದ್ದಿದ್ರೆ ನನ್ನ ಲೈಫ್ ಲಾಂಗ್ ನೋವು ಪಡ್ಬೇಕಾಗಿತ್ತು. ಅಮ್ಮನ ಹಾಗೆ ನೋಡ್ಕೊಳ್ಳೋ ಒಂದು ಹೃದಯನ ಕಳ್ಕೊಂಡ್ಬಿಡ್ತಿದ್ದೆ ನಾನು. ದೇವ್ರು ಎಲ್ಲಾನು ನೋಡ್ತಿರ್ತಾನೆ ಅಂತ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ ಕಲ್ಯಾಣಿ. ಅದಕ್ಕೆ ಅಮ್ಮನ ಒಳ್ಳೆತನ ನೋಡಿ ಅವನು ಕಾಪಾಡಿರ್ತಾನೆ. ಆಗಿದ್ದೇನೋ ಆಗೋಯ್ತು. ಈಗಮ್ಮ ಹುಷಾರಾಗ್ತಿದ್ದಾಳಲ್ವಾ? ಆದ್ರೂ ನೀನೇನು ಇಷ್ಟು ಸೆನ್ಸಿಟಿವ್? ಚಿಕ್ಕ ಮಕ್ಕಳ ಹಾಗೆ ಚೇಷ್ಟೆ ಮಾಡ್ತೀಯ ಅಂತ ಗೊತ್ತಿತ್ತು, ಆದ್ರೆ ಚಿಕ್ಕ ಮಕ್ಕಳ ಹಾಗೆ ಅಳ್ತೀಯ ಅಂತ ಗೊತ್ತಿರ್ಲಿಲ್ಲ. ಕಲ್ಯಾಣಿ ಚೇಷ್ಟೆ ಮಾಡಿದ್ರೇನೆ ಚೆನ್ನಾಗಿ ಕಾಣಿಸ್ತಾಳೆ. ನಿನಗೆ ಅಂದಾನೆ ಅದು. ಎಲ್ಲಿ ನಗು, ಸ್ಮೈಲ್ 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 ಸ್ಮೈಲ್. ಹಲೋ ಆಫೀಸರ್, ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಇನ್ 4 months ಅಲ್ಲಿ ನನಗೆ 18 years ಆಗುತ್ತೆ, ಗೊತ್ತಾ? ಸರಿ ಬಿಡು, ಮೊದಲು ಹೋಗಿ ಮುಖ ತೊಳ್ಕೊಂಡ್ ಬಾ, ಊಟ ಮಾಡಕ್ ಹೋಗೋಣ. ನನ್ ವಿಷಯ ಆಮೇಲೆ. ಅನುಪಮ ಎಲ್ಲಿದ್ದಾರೆ? ಅಮ್ಮ ಅವ್ರ ರೂಮಲ್ಲೇ ಇದ್ದಾರೆ. ನಾನು ಈಗ್ಲೇ ಹೋಗ್ತೀನಿ. ಏಯ್ ಕಲ್ಯಾಣಿ, ಅಮ್ಮ, ಊಟ ತಗೊಂಡು ಬಂದಿದ್ದೀನಿ. ಈಗಾಗಲೇ ತುಂಬಾ ತಡ ಆಗೋಗಿದೆ ಬೇರೆ. ಇವಾಗಾದ್ರೂ ತಿನ್ನಿ ಅಮ್ಮ. ಮೊದಲೇ ಆರೋಗ್ಯ ಕೂಡ ಸರಿ ಇಲ್ಲ. ನೀವು ತಿನ್ನಿಲ್ಲ ಅಂದ್ರೆ ಅತ್ತೆ ಬೇಜಾರು ಮಾಡ್ಕೋತಾರೆ.
ಊಟ ಬಿಸಿ ಇಲ್ಲ ಅಮ್ಮ, ಬೆಳಗ್ಗೆ ಮಾಡಿದ್ದು. ಇವಾಗ ಮತ್ತೆ ಮಾಡಿ ನಿಮಗೋಸ್ಕರ ತರೋಣ ಅನ್ಕೊಂಡ್ರೆ ನನಗೇನೂ ಅಡುಗೆ ಬರಲ್ಲ. ದಮಯಂತಿ ಅತ್ಗೆನ್ ಕೇಳಿದ್ರೆ ಎಲ್ಲಿ ಕೋಪ ಮಾಡ್ಕೋತಾರೆ ಅಂತ ಭಯ ಆಗಿ ಕೇಳಲಿಲ್ಲ. ನಮ್ಮ ಎಲ್ಲರ ಹಸುವನ್ನ ತೀರ್ಸೋ ನಿಮಗೆ ಈ ಟೈಮಲ್ಲಿ ಕೂಡ ಸರಿಯಾಗಿ ಫುಡ್ ಕೊಡೋದಕ್ಕಾಗ್ತಿಲ್ಲ. ಪರವಾಗಿಲ್ಲ ಪಲ್ಲವಿ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ಆ ಫುಡ್ ತಿನ್ಬೇಡ ಅನುಪಮ. ನನಗೆ ಗೊತ್ತಿಲ್ಲದೆ ಇದ್ರಲ್ಲಿ ಕೂಡ ವಿಷ ಹಾಕಿದ್ಯಾ ಹೇಗೆ? ಅನುಪಮ ಅವ್ರ ಬಗ್ಗೆ ಗೊತ್ತಿಲ್ಲದೆ ಅವ್ರನ್ನ ಅಳಿಸೋಣ ಅಂತ ವಿಷ ಹಾಕಿದ್ದೆ. ಆದ್ರೆ ಅನುಪಮಗೆ ಇಂಥ ಪರಿಸ್ಥಿತಿ ಬರ್ಲಿ ಅಂತಲ್ಲ, ನನ್ ಮೇಲೆ ಆಣೆ, ನನ್ ನಂಬಿ. ಮತ್ತಿವಾಗ ಯಾಕೆ ಊಟ ಮಾಡಬೇಡ ಅಂತ ಹೇಳ್ತಿದ್ಯಾ? ಆರೋಗ್ಯ ಚೆನ್ನಾಗಿಲ್ದಿರೋರ್ಗೆ ಬೆಳಿಗ್ಗೆ ಮಾಡಿರೋ ಫುಡ್ ತಿಂದ್ರೆ ಸರಿಯಾಗಿ ಅರ್ಗಲ್ಲ. ಬಿಸಿ ಬಿಸಿಯಾಗಿ ತಿನ್ಬೇಕು, ಹೆಲ್ದಿಯಾಗಿ ತಿನ್ಬೇಕು. ಅದಕ್ಕೆ ನಾನ್ ಬೇಡ ಅಂದಿದ್ದು. ನನ್ನಿಂದ ನೀನು ತುಂಬಾ ಕಷ್ಟಗಳು ಅನುಭವಿಸಿದ್ಯಾ ಅನುಪಮ. ನಿನಗೆಷ್ಟೆಲ್ಲ ನೋವು ಕೊಟ್ಟಿದ್ದೀನೋ ನನಗ್ ಮಾತ್ರ ಗೊತ್ತು ಅನುಪಮ. ನನ್ನ ದೇವರು ಕೂಡ ಕ್ಷಮಿಸೋದಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನಿದೆ ಕಲ್ಯಾಣಿ? ನಡಿಬೇಕು ಅಂತಿದ್ದಿದ್ದು ನಡೆದೋಯ್ತು. ಇದೆಲ್ಲ ನನ್ನ ಹಣೆ ಬರಹ, ಆ ದೇವರು ಬರ್ತಿತ್ತು. ಅದನ್ನ ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ನಿಮ್ಮಪ್ಪ ತುಂಬಾನೇ ಒಳ್ಳೆಯವರಮ್ಮ. ನನಗೆ ತಾಳಿ ಕಟ್ಟಿದ ದಿನದಿಂದ ಕೂಡ 5 ವರ್ಷದವರೆಗೂ ನನ್ನನ್ನು ಪ್ರಾಣದ ಹಾಗೆ ನೋಡ್ಕೊಂಡ್ರು. ಮದುವೆಯಾಗಿ 5 ವರ್ಷ ಆದ್ರೂ ನನಗೆ ಮಕ್ಕಳಾಗ್ಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡೇ ಹೊರತು ಅವರು ಬೇಜಾರು ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡ್ಲಿಲ್ಲ. ಇನ್ನೊಂದು ಮದುವೆ
ಅಮ್ಮ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು ಕೂಡ ಅದೇ ಪ್ರೀತಿನ ಮತ್ತೆ ಹಂಚೋದಿಕ್ಕೆ ನನ್ನ ಮಗಳು ಹುಟ್ಟಿದಾಳೆ ಅಂತ ಸಂತೋಷದಿಂದ ಹೇಳ್ಕೊಂಡ್ರು. ನೀನು ಬೆಳೀತಾ ಇದ್ದ ಹಾಗೆ ನಿನ್ನನ್ನು ಈ ಮನೇಲಿ ಪರಿಚಯ ಮಾಡಿಸ್ಬೇಕು ಅಂತ ತುಂಬಾ ಕನಸುಗಳನ್ನ ಕಂಡ್ರು. ಆ ಕನಸು ಇಷ್ಟು ದಿನಕ್ಕೆ ಇವತ್ತು ಈಡೇರ್ತು. ನಿನಗಿವಾಗ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಸೋದರತ್ತೆ ತಮ್ಮ ತಂಗಿ ಅಂತ ದೊಡ್ಡ ಫ್ಯಾಮಿಲಿನೇ ಸಿಕ್ಕಿದೆ ಕಲ್ಯಾಣಿ. ಇವತ್ತೆಲ್ಲರೂ ಕೋಪದಲ್ಲಿರಬಹುದು, ಆದ್ರೆ ಕ್ರಮೇಣ ಎಲ್ಲರೂ ಬದಲಾಗ್ತಾರೆ. ನಿನ್ನನ್ನ ಈ ಮನೆ ದೊಡ್ಡ ಮೊಮ್ಮಗಳಾಗಿ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡಬೇಡ. ಏನಾದ್ರೂ ಕೂಡ ಅದು ಒಳ್ಳೇದಕ್ಕೆ ಅಂತಾನೆ ಅನ್ಕೋಬೇಕು. ಹೋಗು, ತುಂಬಾ ಯೋಚನೆ ಮಾಡದೆ ರೆಸ್ಟ್ ತಗೋ. ಅಮ್ಮ, ನಾನು ಮತ್ತೆ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಕಾಲೇಜ್ ಚೆನ್ನಾಗಿದ್ರೆ ಸಾಕಾಗಲ್ಲ, ವಸತಿ ಎಲ್ಲ ಚೆನ್ನಾಗಿರ್ಬೇಕು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ. ಸರಿನಮ್ಮ. ಆಶ್ರಮ ಅಂದ್ರೆ ಮರುಭೂಮಿ ಹಾಗಿರಬಾರ್ದು ರಾಮು. ಮರ ಗಿಡ ಪಕ್ಷಿಗಳ ಜೊತೆಗೆ ಅಂದವಾಗಿರ್ಬೇಕು. ಅಲ್ಲಿದ್ರೆ ಮನೆ ನೆನಪಿಗೆ ಬರಬಾರ್ದು. ಹೊರಗಿನ ಪ್ರಪಂಚದ ಬಗ್ಗೆ ಮರ್ತು ಹೋಗ ಹಾಗಿರ್ಬೇಕು. ಅಲ್ಲಿಗೆ ಬರ್ತಿರೋರು ಯಾರೋ ಹೊರಗಡೆಯವರಲ್ಲಪ್ಪ, ನಮ್ಮ ಮಗಳು. ಇನ್ಮೇಲೆ ಅಲ್ಲೇ ಇರ್ತಾಳೆ. ಫೋನ್ ಇಡ್ತೀನಿ. ಏನ್ರಿ ಆಶ್ರಮ ಅಂತಿದ್ದೀರಾ, ನಮ್ಮ ಮಗಳು ಬರ್ತಾಳೆ ಅಂತಿದ್ದೀರಾ. ದಮಯಂತಿ ಯಾಕೆ ಹೋಗ್ತಾಳೆ? ಏನ್ ಕೆಲ್ಸ ಅಲ್ಲಿ? ದಮಯಂತಿ ಅಲ್ಲ ಪಾರ್ವತಿ, ಅನುಪಮ. ಅನುಪಮನ? ಹೌದು ಪಾರ್ವತಿ. ನಮ್ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ಅನುಪಮ ಆಶ್ರಮದಲ್ಲಿರೋದೇ ಒಳ್ಳೆದು ಅನ್ಸುತ್ತೆ. ಅಂತ ಕರ್ಮ ಅನುಪಮಂಗೆ ಏನ್ ಬಂದಿದೆ ರೀ? ಇವಾಗ ಅಂತ ಅಗತ್ಯ ಏನಿದೆ? ಮತ್ತೆ ಕಲ್ಯಾಣಿ ಹಾಸ್ಟೆಲ್ಗೆ ಹೋಗೋಂತ ಅಗತ್ಯ ಏನಿದೆ? ಕಲ್ಯಾಣಿ ನನ್ನ ಮೊಮ್ಮಗಳು, ನನ್ನ ಮಗನ ಮಗಳು. ಹಾಗಿರ್ಬೇಕಾದ್ರೆ ನನ್ನ ಮೊಮ್ಮಗಳು ದಿಕ್ಕಿಲ್ದವಳ ಹಾಗೆ ಹಾಸ್ಟೆಲ್ ಯಾಕಿರ್ಬೇಕು ಪಾರ್ವತಿ? ಈಗಾಗ್ಲೇ ತಾತ ಅಜ್ಜಿ ಪ್ರೀತಿಯಿಂದ 18 ವರ್ಷ ದೂರವಾಗಿದ್ದಾಳೆ. ಮತ್ತೆ ಹಾಸ್ಟೆಲ್ಗೆ ಅಂದ್ರೆ ನಾನು ಒಪ್ಕೊಳ್ಳಲ್ಲ. ನಾನ್ ಹೇಗೆ ಒಪ್ಕೋತೀನಿ ಅನ್ಕೊಂಡ್ರಿ? ಅನುಪಮ ಈ ಮನೆ ಸೊಸೆಯಾಗಿ ಈ ಮನೆ ದೀಪನ ಬೆಳಗಿ 23 ವರ್ಷಗಳಾಯ್ತು. ನಾವು ಈ ಮನೆ ಮಗಳಾಗಿ ದತ್ತು ತಗೊಂಡು 18 ವರ್ಷಗಳಾಯ್ತು. ಮರ್ತೋಗ್ಬಿಟ್ರಾ? ಇಷ್ಟು ವರ್ಷ ಬೆಳೆಸ್ಕೊಂಡಿದ್ದ ಮಮಕಾರನ ಬೇಡ ಅನ್ನೋ ಹಾಗೆ ಹೊಸ ಪ್ರೀತಿ ಇವಾಗ ಹುಟ್ಟುತ್ತಾ ಇದೆಯಾ? ಅಷ್ಟಕ್ಕೂ ಆ ಕಲ್ಯಾಣಿ ಈ ಮನೆಗೆ ಬರಕ್ ಮುಂಚೆ ಈ ಮನೆ ಪ್ರಶಾಂತವಾಗಿತ್ತು. ನಾನು ಅದೇ ಅಂತಿದ್ದೀನಿ. 18 ವರ್ಷ ಪ್ರೀತಿಯಿಂದ ನೋಡ್ಕೊಂಡ್ವಿ ಅಲ್ವಾ? ಅದು ಅಲ್ಲದೆ ಇನ್ ಸ್ವಲ್ಪ ವರ್ಷ ದೂರ ಇರ್ತಾಳ ಅಷ್ಟೇ. ಕಲ್ಯಾಣಿಗೆ ನಾವು ಯಾವ ರೀತಿ ಪ್ರೀತಿನೂ ತೋರಿಸಿಲ್ಲ. ಇವಾಗ್ಲಾದ್ರೂ ತೋರಿಸೋಣ. ಚಿಕ್ಕ ಹುಡುಗಿ ಒಂಟಿಯಾಗಿ ಎಲ್ಲಿ ಅಂತ ಬದುಕ್ತಾಳೆ. ನೀನ್ ಹೇಳ್ದಾಗೆ ಇಷ್ಟು ವರ್ಷ ನಮ್ಮನೆ ಪ್ರಶಾಂತವಾಗೇ ಇತ್ತು, ಆದರೆ ನೆಮ್ಮದಿಯಿಂದ ಅಲ್ಲ. ನಿನ್ನ ಮನಸ್ಸಿನ ಆಳದಿಂದ ಹೇಳು, ಅಜಯ್ ನನಗೆ ಇಷ್ಟು ವರ್ಷ ನೆನಪಿಗೆ ಬರ್ಲಿಲ್ವಾ? ಅವನು ಮದುವೆ ಮಾಡ್ಕೊಂಡು ಬಂದ ದಿನ, ಅದು ಅಲ್ಲದೆ ಆ ದಿನನ ನೀನು ದಿನ ಅಂತಾನೆ ಪರಿಗಣಿಸಿಲ್ಲ. ಅಂದ್ರೆ ಅಜಯ್ ನೆನಪಿಗೆ ಬರ್ತಾ ಇದ್ದಾನೆ ತಾನೆ? ನೆನ್ಪಿಗೆ ಬರ್ತಾನೆ, ಆದ್ರೆ ಹೆತ್ತ ಮಗನಾಗಿ ಅಲ್ಲ, ಕೊಲೆಗಾರನಾಗಿ.
ನನ್ನ ಮಗಳಿಗೆ ಅನ್ಯಾಯ ಮಾಡ್ದೋನ್ ಹಾಗೆ. ಅವನಿಗೆ ಕುಟುಂಬದ ಜೊತೆ ಯಾವ ಸಂಬಂಧನೂ ಇಲ್ಲ. ಅವನಿಗೆ ಬೇಕಾಗಿರೋರು ನನಗೆ ಬೇಡದೆ ಇರೋರು. ಅನುಪಮ ಇಲ್ಲೇ ಇರ್ತಾಳೆ, ಕಲ್ಯಾಣಿ ಹೊರಟೋಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಪಾರ್ವತಿ. ಕಲ್ಯಾಣಿ, ಪಾರ್ವತಿ ಸುಮ್ನೆ ಹಾಗೆ ಹೇಳಿದ್ಲಮ್ಮ. ನೀನಿಲ್ಲೇ ಇರು. ನೀನ್ ಇಲ್ಲಿ ಬರ್ಬೇಡ, ಮನೆಯೊಳಗ್ ಕಾಲಿಡ್ಬೇಡ ಅಂತ ನಿನ್ಗೆ ಹೇಳಿದ್ದಲ್ಲ. ಯಾಕೆ ಬರ್ತಿದ್ಯಾ? ಪಾರ್ವತಿ ತಾತ, ನೀವ್ ಸುಮ್ನೆ ಇರಿ. ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ನಾನ್ ಬೇಕು ಅಂತ ಬರ್ಲಿಲ್ಲ. ಅನುಪಮ ಹೇಗಿದ್ದಾರೆ ಅಂತ ನೋಡೋದಕ್ ಬಂದೆ. ನನ್ಗೋಸ್ಕರ ನೀವ್ ಜಗಳ ಮಾಡೋದು ನನಗಿಷ್ಟ ಇಲ್ಲ. ನಾನೀ ಮನೆಗೆ ಮಧ್ಯದಲ್ಲಿ ಬಂದೆ, ಮಧ್ಯದಲ್ಲೇ ಹೊರಟು ಹೋಗ್ತೀನಿ. ನನ್ನಿಂದ ಇಲ್ಲಿವರೆಗೂ ಈ ಮನೆಯಲ್ಲಿ ಯಾರಿಗೂ ಮನಃಶಾಂತಿ ಇಲ್ಲ. ಚಿಕ್ಕ ಹುಡುಗಿ ಆದ್ರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ಗೋಸ್ಕರ ಇರೋದಕ್ಕೆ ವಸತಿ ಏರ್ಪಾಡು ಮಾಡಿದ್ದೀನಿ. ನಾಳೆಯಿಂದ ನೀನ್ ಅಲ್ಲೇ ಇರು. ಪಾರ್ವತಿ, ನಿನ್ನ ಮನಸ್ಸು ಕಲ್ಲಾಗಿ ಬದಲಾಗಿದೆ ಅನ್ಸುತ್ತೆ. ಚಿಕ್ಕ ಹುಡುಗಿನ, ಅದರಲ್ಲೂ ಹೆಣ್ಣು ಮಗಳನ್ನ ಕನಿಕರ ಇಲ್ಲದೆ ಹೊರಟು ಹೋಗು ಅಂತ ಹೇಳ್ತಿದ್ಯಾ? ನನ್ನ ಮನಸ್ಸು ಕಲ್ಲಾಗಿ ಯಾವತ್ತೋ ಬದಲಾಗಿದೆ. ಪಾರ್ವತಿ, ನಾನು ಹೇಳೋದು ಕೇಳು. ನಿಲ್ಸಿ ತಾತ, ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ. ನಮ್ಮಮ್ಮ ಮಾಧುರಿ ಸಾಯೋದಕ್ಕೂ ಮುಂಚೆ ಅನುಪಮ ಹೆಸರನ್ನ ಹೇಳಿ ಸತ್ತು ಹೋದ್ಲು. ಅನುಪಮ ಹೆಸರನ್ನ ಕೇಳ್ತಿದ್ದ ಹಾಗೆ ಅನುಪಮ ಇಂದಾನೆ ಸತ್ತು ಹೋಗಿದ್ದಾಳೆ ಅನ್ಕೊಂಡೇ ಹೊರತು ಅನುಪಮಗ ಅನ್ಯಾಯ ಮಾಡ್ದೆ ಅಂತ ಹೇಳ್ಬೇಕು ಅನ್ಕೊಂಡಿದ್ ವಿಷಯನ ನಾನು ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ಟೆ. ಬಹುಶಃ ಸತ್ತು ಹೋಗ್ತಾ ನನ್ ಸ್ಥಾನದಲ್ಲಿ ಅನುಪಮನ ನೋಡ್ಕೊಂತ ಹೇಳ್ಬೇಕು ಅನ್ಕೊಂಡಿದ್ಲೋ ಏನು. ಅನುಪಮನ ನಿಮ್ ಜೊತೆನೆ ಇಟ್ಕೊಂಡು ಹುಷಾರಾಗಿ ನೋಡ್ಕೊಳ್ಳಿ ಅಜ್ಜಿ. ನಮ್ಮಮ್ಮನಿಂದ ಅವ್ರಿಗೆ ತುಂಬಾ ಅನ್ಯಾಯ ಆಗಿದೆ. ಈಗ ನನ್ನಿಂದ ಈ ಮನೇಲಿ ಎಲ್ದಿರೋ ಹಾಗಾಗ್ಬಾರ್ದು. ಕಲ್ಯಾಣಿ, 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 ಅಮ್ಮ ಕಲ್ಯಾಣಿ, ಕಲ್ಯಾಣಿ. ಅಮ್ಮ, ಅಲ್ಲೇ ಯಾಕೆ ನಿಂತ್ಕೊಂಡ್ರಿ? ಬನ್ನಿಮ್ಮ. ಹೊರಗಡೆ ಹೋಗು ಅಂತ ಕಳಿಸ್ಬಿಟ್ಟೆ. ನನ್ ಜೊತೆ ಮಾತಾಡ್ಬೇಡ ಅಂದೆ. ಇವತ್ತು ಈ ಪರಿಸ್ಥಿತಿಗೆ ಪರೋಕ್ಷವಾಗಿ ನಾನೇ ಕಾರಣವಾದೆ. ಆದ್ರೂ ನಿನಗೆ ನನ್ನ ಮೇಲೆ ಕೋಪ ಬರ್ಲಿಲ್ವಾ ಅನುಪಮ? ಮಕ್ಕಳು ತಪ್ಪು ಮಾಡಿದ್ರೆ ತಾಯಿ ಶಿಕ್ಷಿಸ್ಬೇಕು, ಅದು ಅವಳ ಕರ್ತವ್ಯ. ಹಾಗೆ ಮಾಡಿದ ಮಾತ್ರಕ್ಕೆ ತಾಯಿ ಮೇಲೆ ಕೋಪಿಸ್ಕೊಳಕ್ಕಾಗತ್ತೇನಮ್ಮ?
ಹೆತ್ತ ಮಕ್ಕಳೇ ಕನಿಕರ ಇಲ್ದೇನೆ ತಂದೆ ತಾಯಿನ ರಸ್ತೆ ಮೇಲೆ ಬಿಟ್ಟು ಹೋಗ್ತಿರೋ ದಿನಗಳು ಇದು ಅನುಪಮ. ಇರಬಹುದಮ್ಮ, ಆದ್ರೆ ಬೀದಿಗೆ ಬರ್ತಿದ್ದ ನನ್ನನ್ನು ರಕ್ಷಿಸಿ ಸ್ವಂತ ಮಗಳ ಹಾಗೆ ನೋಡ್ಕೊಂಡಿದ್ ನೀವೇ ಅಲ್ವಾ ಅಮ್ಮ? ಕೆಟ್ಟದ್ರಲ್ಲೂ ಒಳ್ಳೆದನ್ನ ಹುಡ್ಕೊಳ್ಳೋದು ನಿನಗೆ ಗೊತ್ತು ಅನುಪಮ. ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ನಿಮ್ಮ ಮಗನಿಂದನೇ ನನ್ನ ಜೀವನ ನಾಶ ಆಗೋಯ್ತು ಅಂತ ನನ್ನನ್ನು ನಿಂದಿಸ್ತಿದ್ರು ಅನುಪಮ. ಕಲ್ಯಾಣಿ ಬಗ್ಗೆ ನಿನಗೆ ಗೊತ್ತಿತ್ತು ಕೂಡ. ತಿನ್ನೋ ಪದಾರ್ಥದಲ್ಲಿ ವಿಷ ಹಾಕಿದ್ಲು ಅಂದ್ರೆ ಯಾಕೆ ತಿಂದೆ? ಅವತ್ತು ಕಲ್ಯಾಣಿ ಊಟದಲ್ಲಿ ವಿಷ ಹಾಕದೆ ಹೋಗಿದ್ದಿದ್ರೆ, ಅದನ್ನ ನಾನು ತಿಂದೆ ಹೋಗಿದ್ದಿದ್ರೆ, ಕಲ್ಯಾಣಿ ತಾನು ಅಂದುಕೊಂಡಿದ್ದೆ ಸತ್ಯ ಅಂತ ಇದ್ಬಿಡ್ತಿದ್ಲಮ್ಮ.